ಬಾಯಲ್ಲಿಟ್ಟರೆ ಕರಗುವಷ್ಟು ಮೃದುವಾಗಿರುವಂತಹ ಪೈನಾಪಲ್ ಹಲ್ವಾ ಇದು. ಕೇವಲ 3ರಿಂದ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು. ನೀವು ಆಚೆಯಿಂದ ತರೋ ಹಲ್ವಾಗಿಂತನೂ ಸಹ ಸಖತ್ ರುಚಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಫ್ಲೇವರ್ ಏನೂ ಇರಲ್ಲ ಇದರಲ್ಲಿ. ನಾನು ತೋರಿಸ್ತಾ ಇರೋಂತಹ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ಹಲ್ವನ ಮಾಡೋದಕ್ಕೆ ನಾನಿಲ್ಲಿ ಹಣ್ಣಾಗಿರುವಂತಹ ಒಂದು ದೊಡ್ಡ ಸೈಜ್ದು ಪೈನಾಪಲನ್ನು ತೊಗೊಂಡಿದ್ದೀನಿ. ಸಿಪ್ಪೆನೆಲ್ಲ ಈ ರೀತಿಯಾಗಿ ತೆಗೆದು ಆ ಮೇಲ್ಗಡೆ ಕಪ್ಪದು ಏನಿದೆ ಅದನ್ನೇನು ತೆಗೆಯೋದು ಬೇಡ, ಹಾಗೆಯೇ ಸ್ವಲ್ಪ ಮೇಲ್ಗಡೆ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಸಲ ತೊಳೆದು ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರುವಂತಹ ಪೈನಾಪಲಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ಮಾತ್ರ ಪೈನಾಪಲನ್ನು ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಲ್ವಾದಲ್ಲಿ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಒಂದು 10 ಗೋಡಂಬಿ 10 ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಪೈನಾಪಲ್ನ ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಟೋಟಲಾಗಿ 2 ಕಪ್ ಆಗುವಷ್ಟು ಪೈನಾಪಲನ್ನು ಮಿಕ್ಸರ್ ಜಾರ್ಗೆ ಹಾಕಿ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಏನು ಸೇರಿಸಿಲ್ಲ, ಬರೀ ಹಣ್ಣು ಮತ್ತು ನೀರನ್ನು ಹಾಕಿ ರುಬ್ಬಿರುವಂತಹ ಜ್ಯೂಸ್ ಇದು. ಇದನ್ನು ಇವಾಗ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ಹಣ್ಣಿನ ಪಲ್ಪು ಮತ್ತು ರಸ ಎರಡು ಸಪ್ರೇಟ್ ಆಗೋ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಲ್ವಾಗೆ ಹಣ್ಣಿನ ಪಲ್ಪ್ ಎಲ್ಲ ಹಾಕಿಬಿಟ್ರೆ ಹಲ್ವಾ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ, ಹಾಗಾಗಿ ಅದರಲ್ಲಿರೋವಂತಹ ಜ್ಯೂಸನ್ನು ಮಾತ್ರ ತೆಗೆದಿಟ್ಕೊಂಡು ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ಳಿ. ಆಗ ಹಲ್ವಾ ಮಾಡೋದಕ್ಕೆ ಸರಿಯಾದ ಅಳತೆ ಗೊತ್ತಾಗತ್ತೆ. ನಾನಿವಾಗ ಒಂದು ಕಪ್ಪಲ್ಲಿ 2 ಕಪ್ ಆಗುವಷ್ಟು ಪೈನಾಪಲ್ ಜ್ಯೂಸನ್ನು ದಪ್ಪ ತಳ ಇರುವಂತಹ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾನ್ ಸ್ಟಿಕ್ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಇರುವಂತಹ ಬಾಣಲೆಗಳಿದ್ದರೆ ಅದನ್ನು ಬಳಸ್ಕೊಳ್ಳಿ, ಹಲ್ವಾ ಮಾಡೋದಕ್ಕೆ ಈಸಿ ಆಗುತ್ತೆ. ನಂತರ 1 ಕಪ್ ಆಗುವಷ್ಟು ನೀರು, 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಜೊತೆಗೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ ಬಂದು ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು ವೇಳೆ ನೀವು ತಗೊಂಡಿರುವಂತಹ ಪೈನಾಪಲ್ ಸಿಹಿ ಕಡಿಮೆ ಇದೆ ಅಂತ ಅನಿಸಿದ್ರೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾನು ತಗೊಂಡಿರುವಂತಹ ಪೈನಾಪಲ್ ಹಣ್ಣು ತುಂಬಾ ಸಿಹಿ ಇತ್ತು, ಹಾಗಾಗಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ಮೇಲೆ ಇದನ್ನು ಮೊದಲಿಗೆ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಸಹ ಎಲ್ಲೂ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಚಿಟಿಕೆ ಆಗುವಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್ಲು. ಫುಡ್ ಕಲರ್ ಹೆಲ್ತಿಗೆ ಒಳ್ಳೆಯದಲ್ಲ, ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆಚೆ ಸಿಗೋವಂತಹ ಹಲ್ವಾ ಥರ ಬೇಕಂದರೆ ಸ್ವಲ್ಪನಾದರೂ ಫುಡ್ ಕಲರ್ನ ಆ್ಯಡ್ ಮಾಡಬೇಕಾಗತ್ತೆ. ಜೊತೆಗೆ ಫುಡ್ ಕಲರ್ನ ಬಳಸೋದು ಲಿಮಿಟಲ್ಲಿರಬೇಕು, ಅದಕ್ಕೆ ಅವಶ್ಯಕತೆ ಇಲ್ಲದೇ ಇರೋಷ್ಟು ಜಾಸ್ತಿ ಬಳಸಬಾರ್ದು ಅಂತ 1 ಚಿಟಿಕೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದು ಒಂದು ಟ್ರೇನಾಗೆ ನಾನು ತುಪ್ಪನ ಸವರಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಟ್ರೇ ಇಲ್ಲ ಅಂತ ಅನ್ನೋರು ತಟ್ಟೆಗೂ ಸಹ ತುಪ್ಪ ಸವರಿ ಇಟ್ಕೊಂಡು ಮಾಡ್ಕೋಬೋದು. ಇದನ್ನೆಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಲ್ವಾ ಒಂದು ಸಲ ಸೆಟ್ ಆಗಿಬಿಟ್ರೆ ಕೈ ಬಿಡದೇ ಇರೋ ರೀತಿ ತಿರುಗ್ತಾ ಇರಬೇಕಾಗತ್ತೆ, ಆವಾಗ ಕೆಲಸ ಸುಲಭ ಆಗುತ್ತೆ ಅಂತ ಮೊದಲೇ ಟ್ರೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಮಿಕ್ಸ್ ಮಾಡಿರೋವಂತಹ ಮಿಶ್ರಣನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ನ ಮೊದಲಿಗೆ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಳ್ತಾ ಬರಬೇಕು. ನೀವು ಒಂದು ಸಲ ಸ್ಟವ್ ಮೇಲೆ ಇಟ್ರಿ ಅಂದರೆ ಕಂಟಿನ್ಯೂಸ್ ಆಗಿ ಕೈ ಬಿಡದೇ ಇರೋ ರೀತಿ ತಿರುಗಿಸ್ತಾನೆ ಇರಬೇಕು. ನೋಡಿ, 5 ನಿಮಿಷ ಆಗ್ತಿದ್ದಾಗೇ ಈ ರೀತಿ ಜಲ್ಲಿ ರೀತಿ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆ ಜಲ್ಲಿ ರೀತಿ ಫಾರ್ಮ್ ಆಗ್ತಿದೆ ಅಂದ ತಕ್ಷಣ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಈ ಸ್ಟವ್ನ ಕೊನೆವರೆಗೂ ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ಒಂದು ಸಲ ಈ ರೀತಿ ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆದರೆ ಬೇಗ ಬೇಗ ಗಟ್ಟಿ ಆಗಿಬಿಡುತ್ತೆ. ಇದಕ್ಕೆ ನಾನು ಮೊದಲಿಗೆ ಬ್ಯಾಚ್ ವೈಸ್ ಆಗಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದೇ ಸಲ ತುಪ್ಪ ಹಾಕೋದು ಬೇಡ, ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದು ತುಪ್ಪನ ಹೀರ್ಕೊಂಡ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಆವಾಗ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ತುಪ್ಪನ ಸೇರಿಸ್ಕೋಬೇಕು. ಇದಕ್ಕೆ ನಾನು ಮೊದಲೇ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು 1 ಸ್ಪೂನ್ ಆಗೋಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಬಾದಾಮಿನ ಹಾಕ್ಕೊಳ್ತಿದ್ದೀನಿ. ಯಾವುದೇ ಹಲ್ವಾ ಮಾಡಿದ್ರೂ ಸಹ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಹೊರಗಡೆ ತಿನ್ನೋ ಹಲ್ವಾ ಯಾವ ಥರ ಟೇಸ್ಟ್ ಕೊಡುತ್ತೆ ಆ ಟೇಸ್ಟನ್ನು ಕೊಡುತ್ತೆ, ಹಾಗಾಗಿ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಕ್ಕಲಿಲ್ಲ ಅಂತ ಅಂದರೆ ಮನೇಲಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಈಗ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಮತ್ತೆ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬದಲಾಗಿ ನೀವು ಎಣ್ಣೆನೂ ಬಳಸ್ಕೋಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಫೈನಲಿ ಒಂದು 25 ನಿಮಿಷ ಆದಮೇಲೆ ನೋಡಿ ಟೆಕ್ಸ್ಚರ್ ಯಾವ ಥರ ಆಗಿದೆ ಅಂತ. ಸುತ್ತ ಎಲ್ಲ ತುಪ್ಪ ಬಿಡ್ತಾ ಇದೆ, ಹಾಗೆ ಎಲ್ಲೂ ಸಹ ಪ್ಯಾನ್ಗೆ ಅಂಟ್ಕೊಳ್ತಾ ಇಲ್ಲ, ಒಟ್ಟುಗೂಡ್ತಾ ಇದೆ.
ಇಷ್ಟಾದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ತುಪ್ಪ ಸವರಿರುವಂತಹ ಟ್ರೇಗೆ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ತುಂಬ ಬೇಗ ಸೆಟ್ ಆಗಿಬಿಡುತ್ತೆ. ಹಾಗಾಗಿನೇ ಮೊದಲೇ ಟ್ರೇನೆಲ್ಲ ರೆಡಿ ಮಾಡಿಕೊಂಡಿರ್ಬೇಕಂತ ಹೇಳಿದ್ದು. ತುಂಬ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಇದು ಸೆಟ್ ಆಗೋದಕ್ಕೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಈಗ ಇದನ್ನು ಪೂರ್ತಿಯಾಗಿ ಎಲ್ಲ ಸೈಡು ಸಹ ಒಂದು ಲೆವೆಲ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾಗಬೇಕಂದ್ರೆ ಒಂದು 2 ಅವರ್ಸ್ ಆದರೂ ಬಿಡಬೇಕಾಗತ್ತೆ. ನೀವು ತಟ್ಟೆಗೆ ಹಾಕ್ಕೊಂಡ್ರೆ ತಟ್ಟೆಲಾದರೆ ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ತುಂಬ ಬೇಗ ತಣ್ಣಗಾಗ್ಬಿಡುತ್ತೆ. ನಾನು ಟ್ರೇಗೆ ಹಾಕಿರೋದ್ರಿಂದ 2 ಅವರ್ಸ್ ಹಾಗೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡೋದೆಲ್ಲ ಏನು ಬೇಡ, ಹೊರಗಡೆನೇ ಇದನ್ನು ಕಂಪ್ಲೀಟಾಗಿ ತಾನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ 2 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಸೆಟ್ ಆಗಿದೆ ಅಂತ. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕು. ತುಂಬ ಸಿಂಪಲ್, ಜಸ್ಟ್ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಹಲ್ವಾ ರಿಮೂವ್ ಆಗಿಬಿಡುತ್ತೆ. ಎಲ್ಲೂ ಸಹ ಕಚ್ಕೊಳ್ಳೋದಾಗಲಿ ಅಥವಾ ಸೈಡಲ್ಲಿ ಅಂಟ್ಕೊಳ್ಳೋದಾಗಲಿ ಅದು ಯಾವುದೂ ಆಗೋಲ್ಲ. ನೋಡ್ತಾ ಇದ್ದೀರಾ ಅಲ್ವಾ, ಸೇಮ್ ನಾವು ಆಚೆ ತರೋ ಹಲ್ವಾ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ನಿಮ್ಗೆ ಇನ್ನೂ ಒಂದು ಆಪ್ಷನ್ ಹೇಳ್ತೀನಿ. ಇನ್ ಕೇಸ್ ನೀವು ಪೈನಾಪಲ್ ಇಲ್ಲ, ಮನೇಲಿ ಪೈನಾಪಲ್ ಎಸೆನ್ಸ್ ಇದೆ ಅಂತ ಅಂದರೆ ಎಸೆನ್ಸನ್ನು ಸಹ ಹಾಕಿ ಮಾಡ್ಕೋಬೋದು. ಅಥವಾ ಯಾವುದೇ ಫ್ರೆಶ್ ಫ್ರೂಟ್ ಇದ್ದರೆ ಮನೇಲಿ ಅದರಲ್ಲೂ ಸೇಮ್ ಮೆಥಡಲ್ಲಿ ಮಾಡ್ಕೋಬೋದು. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮನೆಯೆಲ್ಲ ಇದ್ರ ಪರಿಮಳ ಹರಡ್ಕೊಂಡಿತ್ತು. ಜೊತೆಗೆ ನಾವು ಫ್ರೆಶ್ ಪೈನಾಪಲ್ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಸಹ ಒಂದೊಂದು ಬೈಟಲ್ಲೂ ಆ ಪೈನಾಪಲ್ ಫ್ಲೇವರ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ ಹಾಕಿರೋದ್ರಿಂದ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕೆಲವೊಬ್ಬರು ಆ ವಾಟರ್ ಮೆಲನ್ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ನ ಕೊನೆಯಲ್ಲಿ ಹಾಕ್ತಾರೆ. ಕೊನೆಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹಾರ್ಡಾಗಿಯೇ ಇರುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ಈ ಒಂದು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಸ್ವಲ್ಪ ಮೆತ್ತಗಿರುತ್ತೆ, ಹಾಗೆ ಲೈಟಾಗಿ ಕ್ರಿಸ್ಪಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಸೇರಿಸ್ಕೊಂಡಿದ್ದು. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು, ಅಷ್ಟು ಟೇಸ್ಟಿಯಾಗಿತ್ತು. ಈಗ ಪೈನಾಪಲ್ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ತಂದು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ಲರೂ ಖುಷಿ ಪಡೋದಲ್ಲದೆ ಮನೆ ತಿಂಡಿಗಳನ್ನ ತಿನ್ನೋದ್ರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.